So yeah, hello, namaste ರೀ ವ್ಲಾಗ್ಸ್. ಸೊ ನಮಸ್ತೆ, ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಎಸ್, ಇವತ್ತು ಹೋಗೋದೈತಿ ಮಂತ್ರಾಲಯಗ. ಸ್ಯಾಟರ್ಡೇ ಐತಿ ಮತ್ತು ಮಹಾಶಿವರಾತ್ರಿ ಐತಿ. ಸೊ ಎಸ್, ನಾನು ಸಾಯಿ ಬಾಯಿ, ಅಭಿಷೇಕ್ ಬಾಯಿ ಮತ್ತು ಗಿರ್ಯಾ ಬಂದೇನು. ಗಿರ್ಯಾಗ ಕರ್ಕೊಂಡ್ ಹೊಂಟೇವಿ. ಗಿರ್ಯಾ ಆಳಾತಿದ್ದ, ನಾವು ಬರ್ತೀನಿ ಬೈ ಅಂತ. ಸೊ ಗಿರ್ಯಾ ಅಂದೆ, ಹಾಕೋಬೇಡ್ತಮ್ಮ ಅಂದ್ರ ಮಗ ನಾ ಅದೇ ನಿಮ್ಮ ಅಪ್ಪ ಅಂತ ಕರ್ಕೊಂಡ್ ಹೊಂಟೆ ನಾವು. ಸೊ ಎಸ್, ಮಂತ್ರಾಲಯ ಹೊಂಟೇವಿ. ಈಗ ಜಿಮ್ಲೆ ಬಂದೇನಿ. ಫಸ್ಟ್ ಫ್ಲೆಕ್ಸ್ ಆಗಿದೆ ಬಾಡಿ. ಬಟ್ ಗಣ್ಯ ಅವ್ರೆಲ್ಲ ಪಾನಿ ಗಿರಾಕದಾರ ಇವ್ರ. ಮ್ಯಾ ಬಿ ಓಲೆ ಬೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಣ್ಯಾನು ಬರ್ತಾನಂತ ಏನೋ ಸುದ್ದಿ ಬೀಳಾತೈತಿ. ನಂಗೆ ಏನು ಗ್ಯಾರಂಟಿ ಇಲ್ಲ ಇವ್ರ ಮೇಲೆ. ಅನ್ಯ ನೀ ಬರಾವ? ಅನ್ಯ ಬರಂಗಿಲ್ಲ ಬಿಡ. ಏನಪ್ಪ ನೀ? ಅವು ಬರಂಗಿಲ್ಲ, ಇಬ್ರು ಬರಂಗಿಲ್ಲ ಇವ್ರ. ಯಾಕಂದ್ರೆ ಇವ್ರ ಇವತ್ತು 14 ಫೆಬ್ರವರಿ ಅಂದ್ರೆ ನೀವು ತಿಳ್ಕೊಬಹುದು ಏನಿರ್ಬೇಕು. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಎಲ್ಲಿ ಹೋಗ್ತಾರೆ, ಹೆಂಗ್ ಮಾಡ್ತಾರಂತ. ಸೊ ಎಸ್, ಫೈನಲಿ ಭಾಳ ದಿವ್ಸದ ಮೇಲೆ ಬ್ಲಾಗ್ ಮಾಡತ್ತೀವಿ. ಚಲೋ ಅನ್ಸತೈತಿ. ನೋಡೋಣ ಏನೇನ್ ಮಾಡ್ತೀನಿ ಏನೇನಿಲ್ಲ ಎಲ್ಲಾ ತೋರಿಸ್ತೇವ್ರಿ. ಫುಲ್ ಅಂಡ್ ಫಿಲ್ಟರ್ ಬ್ಲಾಗ್ ಇರ್ತೈತಿ ಅದು. ಗಿರಾಗಿ ಇಟ್ಟು ಸತಾಸ್ತೇವ್ರಿ. ಟಿಕೆಟ್ ಬುಕ್ ಇಲ್ಲ, ಏನ್ ಬುಕ್ ಇಲ್ಲ. ಹೆಂಗ್ ಸಿಕ್ತೈತೆ ಹಂಗೆ ಹೋಗೋದು, ರಾಯರ್ ದರ್ಶನ ತಗೋದು ಬಂದ್ಬಿಡೋದು. ಸೊ ವೇಟ್ ಮಾಡಿ, ಜಾಗ ಬೇಕಾ ಮಾಡ್ತೀವಿ. ಊಟ ಮಾಡೋ ಟೈಮ್ ಡೈರೆಕ್ಟ್ ಮಾಡತ್ತೇವೆ. A few moments later. ನನ್ನ ಮಗ ನನ್ಗ ವಾಸ್ ಮಾಡತ್ತಾನು. ಊಟ ಮಾಡತ್ತೀವಿ. ರೈಸ್ ಮತ್ತು ಶೋಲೆ ಮಾಡ್ಯಾನು ಗಣೇ ಮಸ್ತ್. ಸೊ ಗಣೇಶಿಂದ ಮಾರ್ನಿಂಗ್ ಶಿಫ್ಟ್ ಇರೋ ಕಾರಣ ಗಣೇಶ್ ಕ್ಯಾನ್ಸಲ್ ಆಗ್ಬಿಟ್ಟ. ಆ್ಯಸ್ ಯೂಸ್ವಲ್ 4 ಜನ ಹೊಂಟೇವಿ. ಊಟ ಮಾಡ್ತೇವೆ, 4 ಜನ ಹೋಗ್ತೇವೆ. ರೈಲ್ವೆ ಸ್ಟೇಷನ್ ಡೈರೆಕ್ಟ್ ಅಲ್ಲಿ ಮೀಟ್ ಆಗ್ತೀನಿ. ವೇಟ್ ಮಾಡ್ರಿ, ಪಾಕೆಟ್ ಸುಸ್ತಾಗಿದೆ. ಫುಲ್ ಗರಮ್ ಆಗೈತಿ. Few minutes later. A few inches later. ಸೊ ಗೈಸ್, ಫೈನಲಿ ಮೆಟ್ರೋ ಸ್ಟೇಷನ್ ಬಂದೇವಿ. ಕೆಂಗೇರಿದ. ಸೊ ಇಲ್ಲಿಂದ ಡೈರೆಕ್ಟ್ KSR ಹೋಗ್ಬೇಕು. KSR ಕಡೆಯಿಂದ 8:40 ಏನೋ ಅರೈವ್ ಆಗ್ತಿದ್ವಿ ಟ್ರೈನ. ಯಾವ್ದು ಅದ ಟ್ರೈನ್ ಗುಡ್ಲದೆ ಯಾವುದು ಎಕ್ಸ್ಪ್ರೆಸ್ ನಮ್ಗೆ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಡೈರೆಕ್ಟ್ ರೀಚ್ ಆಗಬೇಕು. 30 to 35 ಮಿನಿಟ್ಸ್ ಒಳಗೆ ರೀಚ್ ಆಗ್ಬೇಕು ನಾವು. ಆ್ಯಕ್ಚುಲಿ ಟೈಮ್ ಆಗೈತೆ ನೋಡೋಣ. ಅವ್ರು ಇಚ್ಚಲ್ಲೇ ಕರ್ಕೊಂತಾರನಿಲ್ಲ. ಗಣ್ಯ ಇದದ ಡ್ರಾಪ್ ಅದ. ಯಾಕಂದ್ರೆ ಮಾರ್ನಿಂಗ್ ಶಿಫ್ಟ್ ಅದಂದ. ಅವ್ರು ಯಾವಾಗ ಕರ್ಸ್ಕೊಂತಾರೆ ನಾವು ಅವಾಗ ಹೋಗ್ಬೇಕು. ಅವ್ರು ನಮ್ಮ ಮರ್ಜಿಲೆ ನಾವು ಯಾವಾಗೂ ಹೋಗಿ ಬರೋಂಗಿಲ್ಲ. ಅವರ ಇಚ್ಛೆ ಅದ. ಸೊ ವೇಟ್ ಮಾಡಿ ತೋರಿಸಿ ಮುಂದಿನ ಏನೇನು ಮಾಡ್ತೇವೆ. ಬರೀ ಇಂಥದೆಯ ನಮ್ಮ ನಶೀಬ್ದಾಗ ಮಕ್ಕೋದಿ ಇರಾಕಿಲ್ ತಗೋಬೈ. ಟೀಮ್ ಭಾಳ ದೊಡ್ಡದಾಗೈತಿ ಈಗ. ಫೈನಲಿ ಬಂದೇವಿ ಮಂತ್ರಾಲಯಕ್ಕೆ ರೀ. ಟೋಟಲ್ 5 ಜನ ಇದ್ದೀವಿ. ಫುಲ್ ದೊಡ್ಡದಾಗ್ಬಿಟ್ಟೆ. ಟೋಟಲ್ 8 ಜನ ಆಗ್ಬಿಟ್ಟಿವಿ. ಹೊಂಟೀವಿ ಈಗ ಡೈರೆಕ್ಟ್ ಮಂತ್ರಾಲಯಕ್ಕೆ. 12 ಕಿಲೋಮೀಟರ್ ಐತಿ. ಆಟೋ ಮಾಡ್ತೀವಿ, ನೋಡೋಣ ಏನೇನಾಗ್ತೈತೆ ತೋರಿಸ್ತೇವೆ. ಎಸ್ ಗಾಯ್ಸ್, ಫೈನಲಿ ಟಮ್ ಗಾಡಿಲೇ ಹೊಂಟೇವಿ. ಇಲ್ಲ ಆಪ್ಷನ್ ಬೇರೆ ಇದೇನಿಲ್ಲ, ಲಕ್ಸರಿ ಸಿಗಂಗಿಲ್ಲ. ಯಾಕಂದ್ರೆ ಹೈ ಬಜೆಟ್ ನಮ್ಮ ಇದಲ್ಲ ಟ್ರಿಪ್ ಅಲ್ಲ. ಸೊ ಎಸ್, ಹೊಂಟೇವಿ ಮಂತ್ರಾಲಯ ಕಡೆಯಿಂದ. ರೈಲ್ವೆ ಸ್ಟೇಷನ್ ಕಡೆಯಿಂದ ಡೈರೆಕ್ಟ್ ಮಂತ್ರಾಲಯ ಗುಡಿ ಕಡೆ. ಅಲ್ಲಿ ರೂಮ್ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿದ್ದೀವಿ ನಾವು. ಡೈರೆಕ್ಟ್ ರೂಮ್ ಬಿಡಕ್ಕೆ. ಎಸ್, ಫೈನಲಿ ಗೈಸ್
ಚಹಾ ಕುಡಿಯತ್ತೀವಿ. ಚಹಾ ಕುಡಿದು ಆಲ್ರೆಡಿ ಮಂತ್ರಾಲಯ ರೀಚ್ ಆಗೇವಿ ಇಲ್ಲಿ. ಓಕೆ ಫೈನಲಿ ರೂಮ್ ಏಮ್ ಸಿಕ್ಕೈತಿ. ಭಾಳ ದೊಡ್ಡದೇನು ರೂಮ್ ಇಲ್ಲ, ಸಣ್ಣ ಚಿಕ್ಕದ ರೂಮ್ ಐತಿ. ನೋಡ್ಬೋದು ನೀವು. ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗ್ಯಾರು. ಯಾವ್ದ್ರ ಚಲೋ ಐತಂತ ರೂಮ. ಏನಿಲ್ಲ 1000 ರೂಪೀಸ್ ರೂಮ್ ಸಿಕ್ಕೈತೆ ನಮ್ಗೆ. ಸೊ ಬಿಟ್ ಎಕ್ಸ್ಪೆನ್ಸಿವ್ ಅನ್ಬೋದಿಲ್ಲ, ಯಾಕಂದ್ರೆ ಆಫ್ ಟೈಮ್ದಾಗ ಭಾಳ ಕಮ್ಮಿ ರೇಟ್ದಾಗ ಸಿಗ್ತೈತಿ. ಏನ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಹೊಸದಾಗ ಭಾಳ ಲಪಡ ಆಗಿದ್ದು ಅನ್ನತನ ಗಿರ್ಯಾ ನಮ್ದು. ಸೊ ಇರಲಿ. ಸೊ ಪಟ್ ಫ್ರೆಶ್ ಅಪ್ ಆಗ್ತೀವಿ, ಬ್ರಷ್ ಮಾಡ್ತೀವಿ, ಪಟ್ನಿಸಿ ಜಳಕ ಮಾಡ್ತೀವಿ. ಸೊ ಆಲ್ಮೋಸ್ಟ್ 5 o'clock ಆಗೈತಿ. 5:30 ಆಗೈತಿ. ಜಳಕ ಬಿಳಕ ಮಾಡಕ್ಕೆ ಒಂದು 6 o'clock ಆಗ್ತೈತಿ. 6:30 ತನಕ ಅಂದ್ರೆ ರೀಚ್ ಆಗಿರ್ತೀವಿ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ವ್ಯೂ ತೋರಿಸ್ತೀವಿ. ಒಳಗಡೆ ನಿಮ್ಮ ದರ್ಶನ ಸಿಗೋಂಗಿಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದ್ರೂ ಸಾಯ ವಿಡಿಯೋ ತೆಗೆದ್ರೆ ಶಾರ್ಟ್ದಾಗ ಹಾಕ್ತೀನಿ, ಇಲ್ಲಾಂದ್ರೆ ನಾನು ನಂದಿಯಾಗ ಪ್ರೇ ಮಾಡ್ತೀನಪ್ಪ. ಸೊ ಸ್ಟೇಡಿಯೋನ್ ಗೈಸ್ ಫೈನಲಿ ರೆಡಿ ಆಗೀವಿ. ಫಸ್ಟ್ ಕ್ಲಾಸ್ ಪಂಚೆ ಮತ್ತು ಶೆಲೆ ಹಾಕೊಂಡ. ಸೊ ಈಗ ಡೈರೆಕ್ಟ್ ಗುಡಿ ಹೋಗ್ಬೇಕು. ಗುಡಿ ಹೋಗಿ ತೋರಿಸ್ತೀವಿ. ಆದಷ್ಟು ದರ್ಶನ ಶಿವ ಡೌಟ್ ಅದ್ರ ವಿಡಿಯೋ ಶೂಟ್ ಎಲ್ಲ ಮಾಡಕ್ಕೆ, ಯಾಕಂದ್ರೆ ಭಾಳ ರಿಸ್ಟ್ರಿಕ್ಷನ್ಸ್ ಅದಾವಲ್ಲೇ. ಸೊ ಹೊರಗಿಂದೆಲ್ಲ ವ್ಯೂ ಎಲ್ಲ ತೋರಿಸ್ತೇನೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ಯಾರು ಟೋಟಲಿ. ಬಾಯ್ಸ್ ಎಲ್ಲ ಪೂರಾ ಎಲ್ಲರೂ ಸೇಮ್ ಆಗಿಬಿಟ್ಟಿವಿ. ಪಂಚೆ ಮಿಂಚೆ ಹಾಕೊಂಡ, ಶೆಲೆ ಬಿಲ್ ಹಾಕೊಂಡ. ಏನು ಆಫರ್ಡ್ ಫೀಲ್ ಆಗೋದು, ಯಾಕಂದ್ರೆ ದೇವ್ರ ಗುಡಿ ಹೊಂಟೇವಲ್ಲ. ಸೊ ಎಸ್ ಆಲ್ಮೋಸ್ಟ್ 6 o'clock ಆಗೈತಿ. ಸೊ 7 to 8 o'clock ತನಕ ಕ್ಯಾರಿ ಆಗ್ತೈತಿ, ಅಂದರೆ ಎಲ್ಲ ಪ್ಯಾಕಪ್ ಆಗ್ತೈತಿ. ಸೊ ಬಜರಂಗ್ ಬಲಿದು ಒಂದು ಮಂದಿರ ಐತಿ, ಅಲ್ಲಿ ಹೋಗ್ಬೇಕು. ಅದು ಮಸ್ತ್ ಸ್ಪಾಟ್ ಐತಿ. ಮಟ್ಟದ ಹಾಕಿ ಡೈರೆಕ್ಟ್ ಅಲ್ಲೇ ಸ್ಪಾಟ್ ತೋರಿಸ್ತೀವಿ. ಸೊ ಸ್ಟೇಟೂನ್ ಏನೇನು ಮಾಡ್ತೀವಿ ಏನೇನು ಎಲ್ಲ ತೋರಿಸ್ತೀನಿ. ಅನ್ಫಿಲ್ಟರ್ ಇರ್ತೈತಿ. ಏನು ಭಾಳ ಮಸ್ಕೈಕ್ ಇರಂಗಿಲ್ಲ, ಯಾಕಂದ್ರೆ ದೇವ್ರ ಗುಡಿ ಬಂದೀವಿ. ಸೊ ಎಸ್ ಸ್ಟೇಟೂನ್. ಹಿಂಗೆ ನೋಡತ್ತಿರೋ ಮೂಬು ಹಾಡೆ. ಸೊ ಗೈಸ್ ವ್ಯೂ ನೋಡ್ಬೋದು, ಎಂಥ ಪವರ್ಫುಲ್ ಅಂದ್ರೆ ಪವರ್ಫುಲ್ ವ್ಯೂ ಐತಿ. ಫೈನಲಿ ಎಂಟ್ರಿ ಮಾಡೀವಿ ಗುಡಿದಾಗ. ವ್ಯೂ ನೋಡ್ಬೋದು ರಾಯರ್ ಮಠದ. ಏನು ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ಎಸ್ ಫೈನಲಿ ರೀಚ್ ಆಗೀವಿ. ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಐತಿ, ನೋಡ್ಬೋದು ನೀವು ಎಲ್ಲರೂ. ಆಫ್ಟರ್ 1 year ನಿಖಿಲ್ ಅಣ್ಣ ಕರ್ಕೊಂಬಂದಿದ್ದು ನಮ್ಗೆ. ನಿಖಿಲ್ ಅಣ್ಣ, ನಾನು ಮತ್ತು ಶ್ರೇಯಸ್ ಶೇಟ್ ಬಂದಿದ್ದು ಆ ಟೈಮ್ಗೆ. ಸೊ ಆಫ್ಟರ್ ಲಾಂಗ್ ಟೈಮಿಗೆ ಬಂದೀವಿ. ನೋಡೋಣ ಈ ಒಳ ಹೋಗ್ಲಿ ಡೈರೆಕ್ಟ್ ದರ್ಶನರೇ ಸಿಗೋದು, ಆರಾಮ್ ಸಿಗೋದು. ಯಾಕಂದ್ರೆ ಅಷ್ಟೊಂದು ಪಬ್ಲಿಕ್ ಇಲ್ಲ, ನೋಡ್ಬೋದಿಲ್ಲ ಅಷ್ಟೊಂದು ಪಬ್ಲಿಕ್ ಇಲ್ಲ ಸಂಡೇ ಆದ್ರೂ. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ, ಆಲ್ಮೋಸ್ಟ್ ಎಲ್ಲ ಶಿವ ಮಂದಿರ ಹೋಗಿರ್ತಾರೋ. ಸೊ ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದೇವಿ. ಸೊ ಎಸ್ ಹೋಗ್ತೀವಿ. ಏನು ಮಸ್ತ್ ವ್ಯೂ ಐತಿ. ಫೈನಲಿ ಬಂದೇವಿ. ಸ್ವಲ್ಪ ಅಂದರೆ ಸ್ವಲ್ಪ ಐತಿ, ಅಷ್ಟೇ ಐತಿ ಲೈನ್. ಆಲ್ಮೋಸ್ಟ್ ಇಲ್ಲೇ ಐತಿ. ಸೊ ಇನ್ನೊಂದು 10 to 20 minutesದಾಗ ನಮ್ಮ ದರ್ಶನ ಅಂದ್ರೆ ಒಳಗೆ ಹೋಗ್ತೀವಿ. ಸೊ ಫೋನೆಲ್ಲ ಅಲಾವ್ ಇಡೋಂಗಿಲ್ಲ, ತೋರಿಸ್ತೀನಿ. ಆದ್ರೂ ಟ್ರೈ ಮಾಡ್ತಾನೆ ಸಾಯ ವಿಡಿಯೋ ಮಾಡಕ್ಕೆ. ಗೊತ್ತೈತಿ ವಿಡಿಯೋ ಆಗೋಂಗಿಲ್ಲ, ಆದ್ರೂ ತೋರಿಸ್ತೀನಿ ರೀ. ಸ್ಟೇ ಟ್ಯೂನ್ ರೀ. ಮಸ್ತ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗ್ತೀನಿ. ಆ ಶಾರ್ಟ್ಸ್ ಮಿಡಲ್ ಹಾಕ್ತೀನಿ, ಅದಕ್ಕೆ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಸೊ ಗೈಸ್ ನಾಷ್ಟ ಎಲ್ಲ ಆಯಿತು. ಫಸ್ಟ್ ಕ್ಲಾಸಿಗೆ 5 ಥರದ ದರ್ಶನ ಮಾಡಬೇಕು. 5 ಥರದ ಅಂದ್ರೆ 5 ದೇವ್ರಿಗೆ ಹೋಗ್ಬೇಕು. ಅದ್ರದಾಗ ಪಂಚಮುಖಿ, ಬಜರಂಗ್ ಬಲಿ ಒಬ್ರು ಅದಾರು ಅಲ್ಲಿ. ಆ ವೇಟಿಂಗ್ ಇದದು ಟೆಂಪಲ್ ನಮ್ದು. ಸೊ ಅಲ್ಲಿ ಹೋಗ್ಬೇಕು. ಬೈದು ಇನ್ನೂ ರಿಕ್ಷಾ ಅಷ್ಟೇನು ತುಂಬಿಲ್ಲ ಅಂತ ಅನ್ಕೇಶಿ ಪ್ಯಾಸೆಂಜರ್ ಹುಡ್ಕಾಡಕ್ಕೆ ಹೋಗ್ಯಾನು. ಸೊ ಆಟೋದಾಗ ನಾವು ಆರಾಮ್ ಕುಂತೇವಿ. ನೋಡೋಣ. ಇವ್ ನೋಡ್ರಿ ಬಸಪ್ಪ.
फेंद्रू बसप्ಪ ಇರ್ತಾನಲ್ಲ फेंद्रू ಬಸಪ್ಪ ಬಾಯച്ച ಬೇಟ ಬಗವೆ ಪೇಂಟರ್ ಬಾಯ ಹೋಗ್ತೇವೆ ಈಗ ಅಲ್ಲೇ ಮತ್ತೆ ತೋರಿಸ್ತೇವೆ ಮಸ್ತ್ ಮಸ್ತ್ ಪ್ಲೇಸಸ್ ಅದಾವ. ಫೈನಲಿ ಉಬಾ ಬಜರಂಗ್ ಬಲಿಗೆ ಬಂದೇವಿ. ದರ್ಶನ ಮಾಡ್ಕೊಂತೀನಿ. ಸೊ ಗಾಯ್ಸ್ ನಿದ್ದೆ ಬಂದಿತ್ತು ಅದು ಮಕ್ಕೊಂದಿದ್ದೆ. ಸೊ ಉಬಾ ಆಂಜನೇಯಕ್ಕೆ ಬಂದೇವಿ. ಟೋಟಲ್ 5 ಪ್ಲೇಸಸ್ ತೋರ್ಸದನ್ ಬೈ ನಮ್ಮ ಟ್ರಾವೆಲ್ಸ್ ಮಾಡಿಸೋದು ಇವ್ರ ಬೈ. ಎಸ್ ಟೋಟಲ್ 5 ದೇವಸ್ಥಾನ ಬೈ. ಯಾವ ಅಭಯ ಆಂಜನೇಯ ಸ್ವಾಮಿ, ಬಿಚ್ಚಲೆ ರಾಯರು ಅಪ್ಪನಾಚಾರ್ಯ ಮನೆ ಇದೆ, ಒಂದು ಏಕಶಿಲಾ ಬೃಂದಾವನ ಇದೆ, ಓಕೆ. ಅಲ್ಲಿಂದ ಪಂಚಮುಖ 5 ಮುಕ್ಕಲ್ ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವಸ್ಥಾನ, ನೆಕ್ಸ್ಟ್ ಮಂತ್ರಾಲಯ. ಓಕೆ. ಎಸ್ ಇಷ್ಟೊಂದು ಪ್ಲೇಸ್ ಬೈ ತೋರ್ಸದ ನಮ್ಗೆ. ಒಬ್ಬೊಂದಿರದೆ ಒಂದೊಂದು ರೂಟ್ ಇಟ್ಮೇಂದ್ರ ನಿಮ್ಗೆ ತೋರಿಸ್ತೇವೆ, ಏನೇನು ಮಾಡ್ತೀವಿ ಏನಿಲ್ಲ. ಸೊ ಲಾಸ್ಟಿಗೆ ತೋರಿಸ್ತೇನೆ. ನಿಮ್ಮ ಮಂತ್ರಾಲಯಕ್ಕೆ ಯಾರು ಬರ್ತಿದ್ರ ಮೈಗೆ ಕಾಂಟ್ಯಾಕ್ಟ್ ಮಾಡಿರಿ. ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ತಾವು ಮೆನ್ಷನ್ ಮಾಡಿರ್ತೀನಿ. ಮೈ ಫುಲ್ ಹಾರ್ಡ್ ವರ್ಕಿಂಗ್ ನಾನು. ಸೊ ಎಸ್ ಸ್ಟೇಟ್ ಯುವರ್ ಭಾರಿ ಪ್ಲೇಸಸ್ ಅದಾವ, ನೋಡೋಣ ಏನೇನು ತೋರಿಸ್ತಾನ ಬೈ. ಸೊ ಎಸ್ ಫೈನಲಿ ಸೆಕೆಂಡ್ ಪ್ಲೇಸ್ ರಾಘವೇಂದ್ರ ಸ್ವಾಮಿ ಅವ್ರದ್ದು ಏಕಶೀಲ ಇದಿದ. ಸೊ ಅವ್ರಿಗೊಂದು ಗುಡಿ ಐತಿ, ತೋರಿಸ್ತೇನೆ. ಅದು ಮಸ್ತ್ ಐತಿ. 1 ಮಿನಿಟ್ ವೇಟ್ ಮಾಡ್ರಿ. ಬಿಚ್ಚಲಮ್ಮ ಟೆಂಪಲು. ಸೊ ಎಲ್ಲ ನ್ಯೂ ಗ್ರೆನೇಡ್ಸ್ದಲ್ಲಿ ಮಾಡಿದ್ದಾರೆ. ಸಖತ್ತಾಗಿ ಪ್ಲೇಸು. ಎಸ್ ವಾಯ್ಸ್ ಫುಲ್ ಟಯರ್ಡ್ ಆಗೇವಿ. ಅದಕ್ಕಂದ್ರೆ ನಿದ್ದೆ ಇಲ್ಲ ಫಸ್ಟ್ಲಿ. ಸೊ ಸೆಕೆಂಡ್ರಿ ಡೈರೆಕ್ಟ್ ದರ್ಶನಕ್ಕೆ ಹೋಗೇವಿ ರಾಯರ್ದ. ಎಸ್ ಹುಡುಗರೆಲ್ಲ ಸುಸ್ತಾಗಾರು. ಇನ್ನೊಂದು 3-4 ಸ್ಪಾಟ್ ಅದಾವೆ ನೋಡ್ಕೇಶ್ ಸ್ವಲ್ಪ ರೆಸ್ಟ್ ಮಾಡ್ಕೇಶ್ ಆಫ್ ಟು ಬೆಂಗಳೂರು. ವೆಯ್ಟ್ ಮಾಡಿರಿ, ಫೋಟೋ ತೊಗೊಂಡಿವಿ ಸ್ವಲ್ಪ, ಆಮೇಲೆ ಮತ್ತೆ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಗೈಸ್ 2 ಸ್ಪಾಟ್ ನೋಡಾಗಿತ್ತು. ಒಂದು ಉಬಾ ಮಾರುತಿ, ಒಂದು ಇದು ಏಕಶಿಲಾ ಬೃಂದಾವನ್. ಸೊ ಎಸ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ದ ಥರ್ಡ್ ಆಫ್ ದ ಡೆಸ್ಟಿನೇಷನ್. ಅಲ್ಲಿ ಹೋಗಿ ಏನೇನು ಸ್ಪಾಟ್ ಇದೆ ಅಂತ ಅದು ತೋರಿಸ್ತೇವೆ. ಸೊ ಫುಲ್ ಸುಸ್ತಾಗ್ಬಿಟ್ಟಿವಿ ನಾವರೇ. ನೋಡೋಣ ನೋಡೋಕ್ಕಾಗ್ತಿದ್ದೀವಿ ಇಲ್ಲೋ ಅಂತ. ಗೌಶಾಲ ಆಲ್ಮೋಸ್ಟ್ ಎಲ್ಲ ಗೌಗಳು ತೊಗೊಂಡ್ರು ಅವರು. ಸೊ ಪಾಪು ಫೈನಲಿ ಹಬ್ಬಿನ ಹಾಲು ಕುಡ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಭಾಳ ಇದಾಗಿತ್ತು. ಹೆಂಗ ಸರ್ ಚಲೋ ಬೈ ಮಸ್ತ್ ಸೂಪರ್. ಸೊ ಬಾಯ್ಸ್ ಎಲ್ಲ ಖುಷಿಯಾಗ್ಬಿಟ್ಟರು. ಖುಷಿ ಅಂತಂದ್ರೆ ನಮ್ಮ ದರ್ಶನ ಚಲೋ ಆಗೈತಂತ. ಇದಕ್ಕೆ ಏನಾರು ಹಾಕು, ನೀನು ನಿಧಾನಕ್ಕಾರ ಓಡ್ತಿಲ್ಲ. ಬೈಗಳು ಏನು ಕೊಂದ್ಕೆ ಫುಲ್ ಮ್ಯಾಗ್ ತಳಗ ಆಗ್ಬಿಡತ್ರ, ಅದಕ್ಕೆ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಾರ ಅವ್ರ. ಥರ್ಡ್ ಡೆಸ್ಟಿನೇಷನ್ ಡೈರೆಕ್ಟ್ ವೇಟ್ ಮಾಡಿ. ಎಸ್ ಫೈನಲಿ ಥರ್ಡ್ ಡೆಸ್ಟಿನೇಷನ್ ಬಂದೇವಿ. ರಾಯರಪ್ಪನ ಮನೆ. ಮನೆಗೆ ಬಂದೇವಿ. ಸೊ ಭಾಳ ದೂರ ಇರೋಕೆ ಇಲ್ಲಿಂದ ಇಲ್ಲೇ ಇತ್ತು. ಸೊ ಅವ್ರ ಮನೆ ಅಂತಿದ್ದ. ಮನೆಗೆ ಒಳಗೆ ವಿಡಿಯೋ ಮಾಡಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಸೊ ಹೊರಗಿಂತ ಈ ಥರ ವ್ಯೂ ಐತಿ, ಮಸ್ತ್ ಐತಿ ವ್ಯೂ. ಓಲ್ಡ್ ಹೌಸ್ ಐತಿ, ಫುಲ್ ಎಲ್ಲ ಇದು ಐತಿ. ಸೊ ಎಸ್ ಸೊ ಗೈಸ್ ರಾಯರ್ ಅವ್ರದ್ದು ಶಿಷ್ಯನ ಮನೆ ಇದೆ. ರಾಯರ್ ಅವ್ರ ಅಪ್ಪನ ಮನೆ ಅಲ್ಲ, ರಾಯರ್ ಅವ್ರ ಶಿಷ್ಯನ ಮನೆ. ಒರಿಜಿನಲ್ ರಾಯರ್ ಅವ್ರದ್ದು ಫೋಟೋ ಮತ್ತು ಅವ್ರದ್ದು ಸಿಗ್ನೇಚರ್ ಇಲ್ಲಿ ಅವೈಲೇಬಲ್ ಐತಿ. ಸೊ ಆದ ಸ್ಟೋರಿ ಇಲ್ಲಿ ರಾಯರ್ ಅವ್ರ ಶಿಷ್ಯಂದು ಅಂದ್ರೆ ಪಕ್ಕಾ ಶಿಷ್ಯ ಅವ್ರು ಇಲ್ಲಿ ಅವ್ರದ್ದು ಮನೆ ಇದು.
ಎಸ್ ಫೈನಲಿ ಮೂರನೇದು ಪ್ಲೇಸ್ ನೋಡಾಯ್ತು. 4th 5th 6th ವೇಟಿಂಗ್ ಹೋಗಿ ಅದು ನೋಡ್ತೀವಿ ಮುಂದೆ ತೋರಿಸ್ತೀನಿ. ಬೆಸ್ಟ್ ಪಂಚಮುಖಿ ಹನುಮಪ್ಪ. ಎಸ್ ಫೈನಲಿ ಲಾಸ್ಟ್ ಡೆಸ್ಟಿನೇಷನ್ ಪಂಚಮುಖಿ ಬಜರಂಗ್ ಬಲಿ. ಸೊ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಾಗಂತ್ರ ನಿಖಿಲನನ್ನ ಕರ್ಕೊಂಡ್ಬಂದಿದ್ದ. ಆಲ್ಮೋಸ್ಟ್ ನಿಖಿಲನನ್ನ ಹೇಳಿದ ಸ್ಟೋರಿ ನಾವು ಕಿ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಜಪ ಮಾಡಿದ್ರು ಬಜರಂಗ್ ಬಲಿಗೆ ಮೀಟ್ ಆಗಕ್ಕೆ. ಅದೊಂದು ಸ್ಥಳ ಇದೆ. ಸೊ ಆ ಸ್ಟೋರಿ ಅಷ್ಟೊಂದು ಡೀಪಾಗಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತೈತಿ. ಅಲ್ಲಿ ಯಾರೋ ಇರ್ತಾರೋ ಕೇಳಬೇಕು ಅವ್ರಿಗೆ, ಅವ್ರು ಡೀಪಾಗಿ ಹೇಳ್ತಾರಂತ ಹೇಳ್ಯಾರ. ನೋಡೋಣ ಅವ್ರ ಕಡೆ ಹೋಗಿ ಕೇಳಿಸ್ತೀನಿ. ಫುಲ್ ಅಂದ್ರೆ ಫುಲ್ ರಶ್ ಐತಿ. ಹೋಗ್ತೇನೆ ಅದ್ರ ತೋರಿಸ್ತೇನೆ ನಿಮ್ಗೆ. राम राम जय राजा राम 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 जय सीता राम 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 जय राजा राम 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 जय ತಗೊಂಡು ರಾಮಕೃಷ್ಣ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗಿ ಕೊಂಡವರಾಗಿದ್ದಾರ. ಇದು ಶಂಕುಚಕ್ರ ಉದ್ಭವ ಮೂರ್ತಿ ಯಾರಿಗೆ ಕೆತ್ತರೋದಲ್ಲ ಮಹಾಲಕ್ಷ್ಮೀ ದೇವಿ. ಎಸ್ ಫೈನಲಿ ಎಲ್ಲ ದೇವಸ್ಥಾನ ಕವರ್ ಮಾಡಿದ್ವಿ. ಒಂದು ದಿನದಾಗ 6 ದಿಂದ 7 ಪ್ಲೇಸಸ್ ಕವರ್ ಮಾಡೀವಿ. ವಾಯ್ಸ್ ಫುಲ್ ಟೈರ್ಡ್ ಆಗಿಬಿಟ್ಟಾರ. ಡೈರೆಕ್ಟ್ ಡೆಸ್ಟಿನೇಷನ್ ಹೊಂಟೀವಿ. ಏನಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ. ಸೊ ಅನ್ನ ಪಾಪ ಎಲ್ಲ ಕಡೆ ತೋರಿಸ್ದ ಕರೆಕ್ಟ್ ಐತಿ. 150ದಾಗ ಇಷ್ಟು ಪ್ಲೇಸಸ್ ಅಂತಂದ್ರೆ ವರ್ತ್ ಐತಿ. ಚಲೋ ಪ್ಲೇಸಸ್ ಕಾಣೋದು. ಸೊ ಫೈನಲಿ ಮಂತ್ರಾಲಯ ಹೋಗ್ತೀವಿ, ಊಟ ಮಾಡ್ತೀವಿ, ಹೋಗ್ಕೊಂಡ್ಬಿಡ್ತೀವಿ ಸ್ವಲ್ಪ. ಡೈರೆಕ್ಟ್ 6 o'clock ಈಗ ಎಲಿಮಿನೇಷನ್ ಫರಾರ್. ಎಲ್ಲರಿಗೂ ಜೈ ಸಿಯಾರಾಮ್ ಗೈಸ್. ಎಲ್ಲ ದರ್ಶನ ತೊಗೊಂಬಂದ್ವಿ. ಫುಲ್ ಅಂದ್ರೆ ಫುಲ್ ಸಖತ್ತಾಗಂದ್ರೆ ಸಖತ್ತಾಗ ಸುಸ್ತಾಗ್ಬಿಟ್ಟಿವಿ. ಸೊ ಫೈನಲಿ ಊಟಕ್ಕೆ ಬಂದೇವಿ. ಇಲ್ಲಿ ರಾಯರವ್ರದ್ದು ಇಲ್ಲಿ ಅಂದರೆ ಡೈಲಿ ಊಟ ಇರ್ತೈತೆ ಅಂತ, ಅನ್ನಪ್ರಸಾದ ಇರ್ತೈತಿ. ಸೊ ಊಟ ಮಾಡಿ ಇಲ್ಲಿಂದ ಇಲ್ಲೇ ರೂಮಿಗೆ ಶಾರ್ಟ್ಕಟ್ ಐತಿ. ಶಾರ್ಟ್ಕಟ್ ರೂಮಿಗೆ ಹೋಗೋದು, ಅಲ್ಲಿ ಬಿಡ್ತೀವಿ ಆರಾಮಾಗಿ. ಇಲ್ಲಿಲ್ಲ ಅಂದ್ರೆ ನಾವು 5:30ಗೆ ಎಡ್ಕೇಶೆ ವಿಲ್ ಗೋ ಟು ಅವರ್ ಡೆಸ್ಟಿನೇಷನ್. ಸೊ ಭಾಳ ಮಜಾ ಏನಪ್ಪ ಅಂತಂದ್ರೆ ವಿಡಿಯೋದಾಗ ವಿಡಿಯೋ ನೋಡಿರ್ಬೇಕು ನೀವೀಗ. ಆಲ್ಮೋಸ್ಟ್ ಬಜರಂಗ್ ಬಲಿ ಗುಡಿ ಹೋಗ್ಕೇಶೆ ಸ್ವತಃ ಮಂಕಿ ಬಂದು ಕೇಶ್ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಡ್ತಂದ್ರೆ ಅದು ಒಂದು ಫೀಲ ಬೇರೆದಾಗತೈತಿ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಗತೈತಿ. ಸೊ ಎಸ್ ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಆಗ್ತದೆ. ಯಾಕೋ ಮಾತಾ ಬರ್ಬೋದು. ಸೊ ಓಕೆ, ಊಟ ಮಾಡ್ತೀನಿ, ಸಿಗ್ತೀನಿ. ಏನೇನು ಇರ್ತೈತೆ ತೋರಿಸ್ತೀನಿ ಊಟಕ್ಕೆ. ಊಟ ಫೈನಲಿ ಗಾಯ್ಸ್ ಮಂತ್ರಾಲಯ ಬಿಟ್ಟಿವಿ. ರೂಮ್ದಾಗ ಮಲ್ಕೊಂಡ್ಬಿಟ್ಟಿದ್ವಿ. ಊಟ ಮಾಡಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಮರ್ತು ಬಿಟ್ಟಿದೆ. ಫುಲ್ ಅಂದ್ರೆ ಫುಲ್ ಟಯರ್ಡ್ ಆಗಿದೆ ಅಂತ. ಸೊ ಫೈನಲಿ ಮಂತ್ರಾಲಯ ಬಿಡಾಕತ್ತೇವೆ ನಾವು ಗಾಡಿಲೇನ ಮೀನ್ಸ್ ಆಟೋಲೇನ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಾಯರ ದರ್ಶನ ಸಿಕ್ತು, ಪಂಚಮುಖಿ ಬಜರಂಗ್ ಬಲಿ ಹನುಮಪ್ಪನ ಅವ್ರದ್ದು ಒಂದು ದರ್ಶನ ಸಿಕ್ತು. ಭಾಳ ಖುಷಿ ಆಗ್ತದೆ. ಸೊ ಹೊಂಟೀವಿ ಮನೆಗೆ ಡೈರೆಕ್ಟ್. 7:45 ಏನೋ ಟ್ರೈನ್ ಐತಿ. ಸೊ ಹೋಗಿ ಸ್ವಲ್ಪ ಅಷ್ಟು ತನಕ ಟೈಮ್ ಪಾಸ್ ಮಾಡ್ತೀವಿ. ಅಲ್ಲೇ ಚೆಕ್ಔಟ್ ಮಾಡೀವಿ ರೂಮ. ಸೊ ಎಸ್ ಫೈನಲಿ ಸ್ಟೇಷನ್ ಹೋಗ್ತೀನಿ, ಅಲ್ಲಿ ಡೈರೆಕ್ಟ್ ಬುಕ್ ಮಾಡ್ತೀನಿ. ಎಸ್ ಗಾಯ್ಸ್ ಫೈನಲಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್. ಸೊ ಹೋಗ್ತೇವೆ ಡೈರೆಕ್ಟ್ ರೈಲ್ವೆ ಸ್ಟೇಷನ್ದಾಗ ಮತ್ತು ತೋರಿಸ್ತೀನಿ. ಬ್ಲಾಗ್ ಒಳಗೆ ಎಂಡ್ ಮಾಡ್ತೀನಿ. ಸೊ ಎಸ್ ಗಾಯ್ಸ್ ಫೈನಲಿ ಮನೆಗೆ ಬಂದೀವಿ. ಸೊ ಬ್ಲಾಗ್ ಎಲ್ಲ ಎಂಡ್ ಮಾಡ್ತೀನಿ. ಸೊ ವಿಡಿಯೋನಂತ ಶೇರ್ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್. ಜೈ ಹಿಂದ್, ಜೈ ಭಾರತ್. ಬಾಯ್, ಸಿ ಯು. ಅಷ್ಟೇ.